ಹೊಸ ವರ್ಷದ ಸಂಭ್ರಮಕ್ಕೆ ಸಿಟಿ ಸಜ್ಜಾಗ್ತಾ ಇದೆ. ಈ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗೈಡ್ಲೈನ್ಸ್ ನೀಡಿದೆ. ಅದರಲ್ಲಿ ಹೊಸ ವರ್ಷದ ದಿನದಂದು ಹೋಟೆಲ್ ವಹಿವಾಟಿಗೆ ಮಧ್ಯರಾತ್ರಿ 1 ಗಂಟೆವರೆಗೂ ಅವಕಾಶವನ್ನು ನೀಡಲಾಗಿದೆ. ಇದಕ್ಕೆ ಬೆಂಗಳೂರು ಹೋಟೆಲ್ ಸಂಘ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ವರ್ಷ ಹೆಚ್ಚಿನ ಒಂದು ಹೋಟೆಲ್ಗಳಿಗೆ ಬೇಡಿಕೆ ಇದೆ. ಯಾಕಂದ್ರೆ ಕಳೆದ 4 ವರ್ಷದಿಂದನೂ ಯಾವುದೇ ಒಂದು ಈ ಕೋವಿಡ್ ಮಾರ್ಗಸೂಚಿನ ಪಾಲನೆ ಮಾಡ್ಕೊಳ್ಳೋದಾಯ್ತು, ಜನ ಹೊರಗಡೆ ಬರ್ತಾ ಇರಲಿಲ್ಲ. ಈ ವರ್ಷ ಹೆಚ್ಚು ರೂಮ್ಗಳು ಬುಕ್ ಆಗಿದೆ. ಮತ್ತೆ ಕೆಲವೊಂದು ಪಾಸ್ಗಳು ಇಶ್ಯೂ ಮಾಡಿದ್ದಾರೆ. ಸುಮಾರು 2,000, 3,000, 5,000 ಈ ರೀತಿಯಾಗಿ ಒಂದು ಪಾಸ್ ಇಶ್ಯೂ ಮಾಡಿದ್ದಾರೆ. ಅವ್ರು ಎಂಟ್ರಿ ಕೊಡದೆ 10:30, 11 ಗಂಟೆ ಆಗುತ್ತೆ. 12:30 ಮತ್ತೆ ಅವ್ರು ವಾಪಸ್ ಹೋಗಿ ನೀವು 12:30 ಆಯಿತು ನೀವು ಕ್ಲೋಸ್ ಅಂತ ಹೇಳಿದಾಗ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಜನರಿಗೂ ಈ ಹೊಸ ವರ್ಷ ಆಚರಣೆ ಮಾಡಬೇಕು. ಕನಿಷ್ಠ 3 ಗಂಟೆವರೆಗಾದರೂ ಕೊಟ್ಟಿದ್ರೆ, ಅವಕಾಶ ಮಾಡಿ ಕೊಟ್ಟಿದ್ರೆ ಜನರು ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಮತ್ತೊಂದು ಕಡೆ ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್ ಬಳಿ ಅಂಗಡಿಗಳಿಗೆ ನಿರ್ಬಂಧ ಮಾಡಲಾಗಿದೆ. ರಾತ್ರಿ 1 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಲು ಖಾಕಿ ಸೂಚನೆ ನೀಡಿತು. ಆದರೆ 8 ಗಂಟೆಗೆ ಅಂಗಡಿಗಳನ್ನು ಕ್ಲೋಸ್ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ ಬ್ರಿಗೇಡ್ ಶಾಪ್ ಅಸೋಸಿಯೇಷನ್ ಸೆಕ್ರೆಟರಿ ಸಾಹಿಲ್ ತಿಳಿಸಿದ್ದಾರೆ. ಅಂಗಡಿ ಎಲ್ಲ ಬಂದ್ಬಿಟ್ಟು 8 ಗಂಟೆಗೆ ಮುಚ್ಚಿಬಿಡ್ತಾರೆ. ಇಲ್ಲಿ 8 ಗಂಟೆ ಮೇಲೆ ಇರೋದು ಪಬ್ಸ್, ಹೋಟೆಲ್ಸ್ ಎಲ್ಲ ಬಂದ್ಬಿಟ್ಟು ಅದು ಮಾತ್ರ 1 ಗಂಟೆ ತನಕ ಆಪರೇಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. 1 ಗಂಟೆ ಲಾಸ್ಟ್ ಆರ್ಡರ್ ಬಂದ್ಬಿಟ್ಟು 12:30 ತಗೋಬೇಕು ಅಂತ. ಲಾಸ್ಟ್ ಆರ್ಡರ್ ಅದು 12:30 ಮೇಲೆ ಆರ್ಡರೇ ತಗೋಬಾರ್ದು ಅಂತ. ಮತ್ತೆ 1 ಗಂಟೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಕ್ಲೋಸ್ ಮಾಡಬೇಕು ಅಂತ. ಯಾಕೆಂದ್ರೆ ಪಬ್ಲಿಕ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಅವ್ರಿಗೆ ಸೆಲೆಬ್ರೇಷನ್ ಮಾಡಕ್ಕೆ ಕೊಡಬೇಕು. ಈ ಬ್ಯಾಲೆನ್ಸ್ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.